ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿರ್ತಕ್ಕಂಥ ಮಹಾಕಾಳಿ ದೇವಸ್ಥಾನದ ಸುತ್ತಮಿರ್ತಕ್ಕಂಥ ಹೊಲಗದ್ದೆಗಳ ಸುತ್ತಮುತ್ತಲು ಸಹಿತ ಪ್ರತಿನಿತ್ಯ ಬೆಳಗ್ಗೆ ಅಲ್ಲೇ ವಾಕಿಂಗ್ ಮಾಡ್ತಾ ಇರ್ತಾರೆ. ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆ ಕೆಲವು ಶಿಷ್ಯರು ಸಹಿತ ಹೋಗ್ತಾ ಇರ್ತಾರೆ. ಆ ಶಿಷ್ಯರಿಗೆ ಇವ್ರು ಹೇಳ್ತಾ ಇರ್ತಾರೆ, ಸೊ ನಮ್ಮದು ಆತ್ಮ ಪರಮಾತ್ಮ ಈ ವಿಷಯಗಳ ಬಗ್ಗೆ ದೀರ್ಘವಾದಂಥ ಆಧ್ಯಾತ್ಮಿಕ ವಿಷಯಗಳು ಹೇಳ್ತಿರ್ತಾರೆ. ಶಿಷ್ಯರಿಗೆಲ್ಲ ಕೇಳ್ತಿರ್ತಾರೆ. ಅದರಲ್ಲಿ ಒಬ್ಬ ಶಿಷ್ಯ ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾನೆ, ಗುರುಗಳೇ, ನಾನು ಎಷ್ಟೋ ದಿವಸದಿಂದ ದೇವರ ಪೂಜೆ ಮಾಡ್ತಾ ಇದ್ದೀನಿ, ದೇವರ ಆರಾಧನೆ ಮಾಡ್ತಾ ಇದ್ದೀನಿ, ಕಣ್ತುಂಬಿ ದೇವರನ್ನು ಕರಿತಾ ಇದ್ದೀನಿ. ಅಷ್ಟೇ ಅಲ್ಲ, ಬಡವರಿರ್ಬೋದು, ದರಿದ್ರರಿರ್ಬೋದು, ಅವರಿಗೆಲ್ಲ ದಾನ ಧರ್ಮ ಮಾಡ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಪರಿಶುದ್ಧವಾದ ಮನಸ್ಸಿಂದ ಇದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಆದರೂ ಸಹಿತ ಇವತ್ತಿನವರೆಗೆ ದೇವರು ನನಗೆ ಕಣ್ಬಿಟ್ಟು ನೋಡಲಿಲ್ಲ. ಅದಕ್ಕೆ ಒಂದೊಂದು ಸಲ ಅನಿಸುತ್ತೆ, ಸೊ ಇದು ನನ್ನ ದಾರಿ ಅಲ್ಲ, ಇದು ನಾನೇನೋ ತಪ್ಪು ಮಾಡಿದ್ದೇನಾ ಇದನ್ನು ಆಯ್ಕೆ ಮಾಡಿಕೊಂಡು, ಸೊ ನನ್ನ ಜೀವಿತದ ಅವಧಿ ಎಲ್ಲ ವೇಸ್ಟ್ ಆಗಿಬಿಡ್ತಾ ಅಂತ ಕೆಲಸ ವಿಚಾರ ಬರುತ್ತೆ. ಅವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡು, ಅಲ್ಲಿ ಹೊಲಗದ್ದೆಗಳಲ್ಲಿ ಕೆಲವು ಜನ ರೈತರು ಕೆಲಸ ಮಾಡ್ತಾರಲ್ಲ, ಆ ರೈತರಲ್ಲಿ ಎರಡು ಥರದ ರೈತರಿದ್ದಾರೆ. ಕೆಲವು ಜನ ಪರಂಪರಾಗತವಾಗಿ ವಂಶ ಪಾರಂಪರ್ಯದಿಂದ ಅವರ ಹಿರಿಯರು ಪೂರ್ವಜರು ಎಲ್ಲರೂ ರೈತರಾಗೇ ಕೆಲಸ ಮಾಡ್ತಾ ಬಂದಾರೆ. ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಈಗಲೂ ರೈತರು ಅದನ್ನೇ ಮಾಡ್ತಾ ಇದ್ದಾರೆ. ಮಳೆ ಬರಲಿ ಬಿಡಲಿ, ಬರಗಾಲ ಬಿಡಲಿ, ಏನಾ ಆಗಲಿ, ತಮ್ಮ ಹೊಲಗಳ ಬಂಜರ ಆಗಲಾರ್ದಂಗೆ ನೋಡ್ತಕ್ಕಂಥ ಕೆಲಸವನ್ನು ಈ ಥರದ ರೈತರು ಮಾಡ್ತಾರೆ. ಇನ್ನೊಂದು ಗುಂಪಿನ ರೈತರಿದ್ದಾರೆ, ಅವರು ಕೇವಲ ಲಾಭವನ್ನು ನೋಡೋರು, ಬೇರೆ ಏನನ್ನೂ ವಿಚಾರ ಮಾಡಲ್ಲ. ಅದರಿಂದಷ್ಟು ಪ್ರತಿಫಲ ಬರುತ್ತೆ. ಅಕಸ್ಮಾತ್ ಬರಗಾಲ ಬೇರೆ ಬಿತ್ತಪ್ಪ, ಮಳೆ ಆಗಲಿಲ್ಲ ಅಂದರೆ ಎದೆ ಹೊಡ್ಕೊಂಡು ಬಿಡ್ತಾರೆ. ಅಂಥ ರೈತರು ಇದ್ದಾರೆ. ಅದಕ್ಕೆ ದೇವರಲ್ಲಿ ಭಕ್ತಿ, ಪ್ರೀತಿ, ಪೂಜೆ ಇದು ನಿರಂತರವಾಗಿ ನಡೀತಿರ್ಬೇಕಾಗುತ್ತೆ. ಹಾಗೆ ಬರಗಾಲ ಬಿದ್ದರೂ, ನೀವು ಮಳೆ ಬರಲಿ, ಸಕ್ಕರೆ ಬಿಡಲಿ, ಆದರೂ ಸಹಿತ ರೈತ ತನ್ನ ಭೂಮಿಯನ್ನು ಹದ ಮಾಡ್ತಾ ಇರ್ತಾನೆ, ಬಂಜರಾಗಿ ನೋಡ್ತಾನೋ ಹಾಗೆ ದೇವರ ಧ್ಯಾನ ಮಾಡಬೇಕಾದ್ರೂ ಸಹಿತ ಸೊ ಭಕ್ತಿ ನಮ್ಮದು ನಿರಂತರವಾಗಿ ಇರಬೇಕಾಗುತ್ತೆ. ಸೊ ಒಂದಿಲ್ಲ ಒಂದು ದಿವಸ ಆ ದೇವರು ಕಣ್ಣು ಬಿಟ್ಟೇ ಬಿಡ್ತಾನೆ. ಅದ್ರ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಸೊ ಮತ್ತೊಂದು ಪ್ರಸಂಗದಲ್ಲಿ ಹೇಳ್ತಾರೆ ಅವರು, ರಾಮಕೃಷ್ಣ ಪರಮಹಂಸರು, ನೋಡು, ಕೆಲವು ಜನ ಸಮುದ್ರದಲ್ಲಿ ಮುತ್ತುಗಳ ಹುಡುಕು ಸಲುವಾಗಿ ಆಳದಲ್ಲಿ ಕೆಳಗೆ ಇಳಿತಾರೆ. ಸಮುದ್ರದಲ್ಲಿ ಎಲ್ಲ ಕಡೆ ಹುಡುಕಾಡ್ತಾರೆ, ಏನು ಮುತ್ತುಗಳು ಸಿಗಲ್ಲ. ಮೇಲೆ ಬರ್ತಾರೆ, ಮತ್ತೆ ಪುನಃ ಇಳಿತಾರೆ, ಮತ್ತೆ ನೋಡ್ತಾರೆ, ಮತ್ತೆ ಸಿಗಲ್ಲ. ಆದರೂ ಸಹಿತ ಪುನಃ ಕೆಳಗೆ ಜಿಗಿದು ಕೆಳಗಡೆ ಹೋಗಿ ವಾಪಸ್ ಬಂದರೂ ಸಹಿತ ಸಿಗಲಿಲ್ಲ ಅಂದರೂ ಅವ್ರು ನಿರಾಶೆ ಆಗಲ್ಲ. ಪುನಃ ಈ ಪ್ರಯತ್ನವನ್ನು ಮಾಡ್ತಾರೆ. ಸೊ ಮುಂದೊಂದು ದಿವಸ ಅವರಿಗೆ ಮುತ್ತುಗಳು ಸಿಗುತ್ತೆ. ಹಾಗೆ ದೇವರ ಧ್ಯಾನ, ನಾನು ದೇವರ ಪೂಜೆಯನ್ನು ಮಾಡ್ತಾನೇ ಇದ್ದಾಗ ಒಂದು ದಿವಸ ದೇವರು ಪ್ರತ್ಯಕ್ಷ ಆಗ್ತಾನೆ. ಸೊ ನನ್ನ ಮೇಲೆ ಕಣ್ಬಿಟ್ಟು ನೋಡ್ತಾನೆ. ಸೊ ಅದರ ಬಗ್ಗೆ ನನಗೆ ನಂಬಿಕೆ ಇರಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಮತ್ತು ಆಫ್ಲೈನ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ. ಸೊ ಬೇರೆಯವರಿಗೆ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಕುಟುಂಬ ಸದಸ್ಯರು, ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.